ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಒಳ್ಳೆ ಏರ್ ಆಯಿಲ್ನ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೋಬೋದು. ಅಂದರೆ ನಮ್ಮ ಸುತ್ತಮುತ್ತ ಸಿಗೋವಂಥ ವಸ್ತುಗಳನ್ನೇ ಬಳಸಿಬಿಟ್ಟು ಯಾವ ರೀತಿಯಾಗಿ ಹೆಲ್ದಿಯಾಗಿರುವಂಥ ಏರ್ ಆಯಿಲ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಕೂದಲಿಂದ ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ಅಥವಾ ತುಂಬಾ ಏರ್ ಫಾಲ್ ಆಗ್ತಾಯಿದೆ ಅಂದಾಗ, ಮತ್ತು ತುರುಕೆ ಆ ಥರ ಎಲ್ಲ ಆಗ್ತಾ ಇರುತ್ತೆ, ಮತ್ತು ಸ್ಮೂತಾಗಿರಲ್ಲ, ತುಂಬಾ ರಫ್ ಆಗಿರುತ್ತೆ. ಅದೆಲ್ಲದಕ್ಕೂ ಇದೊಂದು ಬೆಸ್ಟ್ ಮೆಡಿಷನ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಕೊಡುತ್ತೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ತುಂಬ ಕಮ್ಮಿ ಬಜೆಟಲ್ಲೇ ನಾವು ಇದನ್ನು, ಹೊರಗಡೆ ಆದರೆ ಎಷ್ಟೆಲ್ಲ ಕಾಸ್ಟ್ಲಿ ಇರುತ್ತೆ, ಎಷ್ಟು ಅಮೌಂಟ್ನ ಕೊಟ್ಟು ತೊಗೋಬೇಕಾಗುತ್ತೆ. ಹಾಗಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದ ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅದಕ್ಕೆ ಬೇಕಾಗಿರೋ ವಸ್ತುಗಳು ಏನನ್ನ ಅಂತ ನೋಡೋಣ. ಈಗ ನಾನು ಇಲ್ಲಿ ಮೊದಲಿಗೆ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ದೇಹಕ್ಕೆ ತುಂಬಾ ಒಳ್ಳೆಯದು. ಅದು ನಿಮ್ಗೆಲ್ರಿಗೂ ಗೊತ್ತೇ ಇರೋವಂಥದ್ದು. ನಮ್ಮ ದೇಹನ ಕೂಲ್ ಮಾಡುತ್ತೆ ಮೆಂತ್ಯ. ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಈರುಳ್ಳಿ ಬೀಜ. ಈ ಈರುಳ್ಳಿ ಬೀಜನೂ ಅಷ್ಟೇ. ಈರುಳ್ಳಿ ಬೀಜ ಇಲ್ಲ ಅಂತಂದರೆ ನಿಮ್ಮ ಹತ್ರ ಈರುಳ್ಳಿ ಸಹ ಹಾಕ್ಕೋಬೋದು. ಬಟ್ ಬೀಜ ಇತ್ತು ಅಂದರೆ ಈರುಳ್ಳಿ ಬೀಜನೇ ಹಾಕ್ಕೊಳ್ಳಿ. ಮತ್ತು ದಾಸವಾಳದ ಹೂವು, ಇದು ಅಷ್ಟೇ. ಇದು ದಾಸವಾಳದ ಹೂವನೂ ಅಷ್ಟೇ, ಎಷ್ಟು ಸ್ಮೂತಾಗಿರುತ್ತೆ. ಕೂದಲು ಸ್ಮೂತಿಯಾಗಿ ಸಿಲ್ಕಿಯಾಗಿರುತ್ತೆ. ಅಂದರೆ ರೇಷ್ಮೆ ಥರ ಒಳಗೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ದಾಸವಾಳದ ಹೂವು. ಮತ್ತು ದಾಸವಾಳದ ಎಲೆನೂ ತೊಗೊಂಡಿದ್ದೀನಿ, ಜೊತೆಗೆ ಹೂವನೂ ಸಹ ತೊಗೊಂಡಿದ್ದೀನಿ. ದಾಸವಾಳದ ಎಲೆನೂ ಅಷ್ಟೇ, ಇಲ್ಲಿ ಒಂದು 10 ತೊಗೊಂಡಿದ್ದೀನಿ ಅನಿಸುತ್ತೆ. 10ರಿಂದ 12 ಎಲೆನ ತೊಗೊಂಡಿದ್ದೀನಿ. ಜೊತೆಗೆ ಕರಿಬೇವು, ಹಸಿದಿತ್ತು ಅಂದರೆ ಹಸಿದೇ ಹಾಕ್ಕೊಳ್ಳಿ. ನನ್ನ ಹತ್ರ ಸ್ವಲ್ಪ ಇತ್ತು ಹಸಿದು, ಹಾಗಾಗಿ ಸ್ವಲ್ಪ ಒಣಗಿರೋ ಅಂಥದ್ದನ್ನು ತೊಗೊಂಡಿದ್ದೀನಿ. ನೀವು ಪೂರ್ತಿಯಾಗಿ ಹಸಿದು ಸಹ ಯೂಸ್ ಮಾಡ್ಬೋದು. ಜೊತೆಗೆ ಇದು ವಿಟಮಿನ್ ಇ ಕ್ಯಾಪ್ಸುಲ್ ಅಂತ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಇದು ಜಾಸ್ತಿ ಏನು ಬೇಡ, 3 ಬಳಸಿದ್ರೆ ಸಾಕು. ನೋಡಿ, ಈ ರೀತಿಯಾಗಿ ಶೀಟ್ ಸಿಗುತ್ತೆ. ಇದು 35 ರೂಪೀಸ್ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ. ಇದು ನಮ್ಮ ಸ್ಕಿನ್ಗೆ ಆಗಿರ್ಬೋದು ಅಥವಾ ಏರ್ಗೆ ಆಗಿರ್ಬೋದು ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ವಿಟಮಿನ್ ಇ ಕ್ಯಾಪ್ಸುಲ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ, ಕಮ್ಮಿ ಬಜೆಟ್ ಕೂಡ ಸಹ. ಹಾಗಾಗಿ ಇದನ್ನು ಒಂದು 3 ತೊಗೊಂಡಿದ್ದೀನಿ ಅಷ್ಟೇ. ನಾನು ಇಲ್ಲಿ 1 kg ಎಣ್ಣೆದು ಮಾಡ್ತಾ ಇರೋದು, ಹಾಗಾಗಿ ಒಂದು 3 ಬಳಸ್ತಾ ಇದ್ದೀನಿ. ಜೊತೆಗೆ ಸಾಸಿವೆ, ನೀವು ಸಾಸಿವೆ ಹಾಕಲ್ಲ ಅನ್ನೋದಾದರೆ ಸಾಸಿವೆ ಎಣ್ಣೆ ಬರುತ್ತಲ್ವ, ಅದನ್ನು ಸಹ ಬಳಸ್ಕೋಬೋದು. ನಾನಿಲ್ಲಿ ಸಾಸಿವೆನ ಬಳಸ್ತಾ ಇದ್ದೀನಿ. ಜೊತೆಗೆ ಆಲೋವೆರಾ, ಇದು ಅಷ್ಟೇ ನಮ್ಮ ಕೂದಲನ್ನು ತುಂಬಾ ಸ್ಮೂತಾಗಿಡೋದಕ್ಕೆ ಮತ್ತು ಬೆಳೆಯೋದಕ್ಕೆ ಸಹ ಸಹಾಯ ಮಾಡುತ್ತೆ. ತುಂಬ ಜನರಿಗೆ ಆಲೋವೆರಾನ ಯಾವ ರೀತಿ ಬಳಸಬೇಕು ಅನ್ನೋದು ಗೊತ್ತಿರಲ್ಲ. ನೋಡಿ, ಆಲೋವೆರಾನ ಕಟ್ ಬಂದ ತಕ್ಷಣ ಈ ರೀತಿಯಾಗಿ ನಿಲ್ಲಿಸಬೇಕು. ಅದರಲ್ಲಿರುವಂಥ ಯೆಲ್ಲೋ ಕಲರು ಲೋಳೆ ಎಲ್ಲ ಪೂರ್ತಿಯಾಗಿ ಬಿಟ್ಕೊಳ್ಳುತ್ತೆ. ಅದು ಪೂರ್ತಿಯಾಗಿ ಹೋದ ನಂತರನೇ ನಾವು ಯೂಸ್ ಮಾಡಬೇಕು. ತುಂಬ ಜನ ಹೇಳ್ತಾರೆ ಆಲೋವೆರಾ ಬಳಸಿದ್ಮೇಲೆ ಸ್ಕಿನ್ ಎಲ್ಲ ಉರಿ ಆಯಿತು, ಪಿಂಪಲ್ಸ್ ಎಲ್ಲ ಆಯಿತು, ಆ ಥರ ಪ್ರಾಬ್ಲಮ್ ಬರುತ್ತೆ ಅನ್ನೋದ್ರೆ ಅದಕ್ಕೆ ಮೇನ್ ಕಾರಣ ಇದು ಅಂತಲೇ ಹೇಳ್ಬೋದು. ನಾವು ಯಾವತ್ತೂ ಅಷ್ಟೇ ಡೈರೆಕ್ಟಾಗಿ ಅದೇ ರೀತಿಯಾಗಿ ಅಲೋವೆರಾ ತಂದ ತಕ್ಷಣ ಯೂಸ್ ಮಾಡಬಾರ್ದು. ಅದು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಆ ಥರ ಇಟ್ಟರೆ ಅದರದ್ದೆಲ್ಲ ಬಿಟ್ಕೊಂಡಿರುತ್ತೆ. ಆ ನಂತರ ನಾವು ಅದನ್ನು ಯೂಸ್ ಮಾಡಬೇಕು. ಹಾಗಾಗಿ ನಾನು ಆಲೋವೆರಾನ ಕಟ್ ಮಾಡ್ದೇ ಹಾಗೆಯೇ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಮುಂಚಿತವಾಗಲೇ ಕಟ್ ಮಾಡಿ ಇಟ್ಕೊಂಡಿರ್ತಿದ್ದೆ. ತುಂಬ ಜನ ಹಾಗೇ ಅಂದರೆ ಕಟ್ ಮಾಡಿದ ತಕ್ಷಣ ಅದನ್ನು ಆ ರೀತಿ ಎಲ್ಲ ಅದು ಪೂರ್ತಿ ಹೋಗೋ ತನಕ ಇದು ಮಾಡಲ್ಲ, ಡೈರೆಕ್ಟಾಗಿ ಸ್ಕಿನ್ಗೆ ಹಾಗೆ ಅಪ್ಲೈ ಮಾಡ್ತಾರಲ್ವ, ಹಾಗಾಗಿ ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಒಂದು 1/2 ಅವರ್ ಇಟ್ಟರು ಏನೂ ತೊಂದರೆ ಇಲ್ಲ. ಅದ್ರದ್ದೆಲ್ಲ ನೀಟಾಗಿ ಪೂರ್ತಿಯಾಗಿ ಎಲ್ಲೋ ಕಲರ್ ಬರುತ್ತಲ್ವ, ಅದೆಲ್ಲ ಹೋದ ನಂತರ ನೀವು ಆಲೋವೆರಾನ ಯೂಸ್ ಮಾಡಬೇಕಾಗುತ್ತೆ. ಈಗ ಅಷ್ಟೇ ನಾನು ಆಲೋವೆರಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣ ಟ್ಯೂಬ್ಗಳಾಗಿ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಗೊತ್ತಿದ್ದಂಗೆ ಆಲೋವೆರಾ ತುಂಬಾ ಯೂಸು, ಸ್ಕಿನ್ಗಾಗಿರ್ಬೋದು ಏರ್ಗಾಗಿರ್ಬೋದು ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದು ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಆಲೋವೆರಾಗೆ ಸಂಬಂಧಪಟ್ಟಿದ್ದೇನೆ, ಅದು ಅಷ್ಟೇ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನಾನು ಮುಂಚೆ ಅಂದರೆ ಈಗ ನಾವು ಬೆಂಗಳೂರಲ್ಲಿ ಎಲ್ಲ ಕಡೆ ನಾವು ಇರೋ ಹತ್ರ ಎಲ್ಲ ಸಿಗಲ್ಲ. ಹಳ್ಳಿ ಸೈಡ್ ಆದರೆ ಇದೆಲ್ಲ ಸಿಗುತ್ತೆ, ಬೇಗ ಮಾಡ್ಕೋಬೋದು. ಬಟ್ ಕೆಲವೊಂದು ಸರಿ ನಾವು ಇರೋ ಹತ್ರ ಎಲ್ಲ ಸಿಗಲ್ಲ, ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ ಅಲ್ವಾ. ಹಾಗಾಗಿ ಹೊರಗಡೆಯಿಂದನೇ ಎಣ್ಣೆ ತರಿಸಿ ನಾನು ಯೂಸ್ ಮಾಡ್ತಾಯಿದ್ದೆ. ಬಟ್ ಯಾಕೋ ಬರ್ತಾ ಬರ್ತಾ ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ಹಾಗಾಗಿ ಏನಕ್ಕೆ ಅಷ್ಟು ದುಡ್ಡು ವೇಸ್ಟ್ ಮಾಡಬೇಕು, ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ಚೆನ್ನಾಗಿರೋಂಥ ಕೊಬ್ಬರಿ ಎಣ್ಣೆನ ತೊಗೊಬಂದು ಮನೇಲೇ ತುಂಬ ಮುಂಚೆ ಎಲ್ಲ ಮಾಡ್ಕೊಂಡಿದ್ದೀನಿ. ಇದನ್ನೇ ನಾನು ಯೂಸ್ ಮಾಡ್ತಾಯಿದ್ದಿದ್ದು. ಇತ್ತೀಚೆಗೆ ಎಲ್ಲ ಮಕ್ಕಳಾದಮೇಲೆ ತುಂಬಾ ಅಂದರೆ ಮಕ್ಕಳಲ್ವ, ಕೆಲಸ ಎಲ್ಲ ಜಾಸ್ತಿ ಇರುತ್ತೆ. ಅದು ಅಲ್ಲದೆ ಹೇಳಿದ್ನಲ್ವ ಮುಂಚಿತವಾಗಲೇ, ಯಾವುದಾದ್ರೂ ಒಂದು ಸಿಕ್ಕಿದ್ರೆ ಒಂದು ಸಿಗ್ತಾ ಇರಲಿಲ್ಲ. ಈಗ ಒಂದು ಸಿಕ್ಕಿದ್ದು ಮತ್ತೆ ತಂದು ಇಟ್ಕೊಂಡು ಮತ್ತೆ ಇನ್ನೊಂದು ತರೋ ಅಷ್ಟರಲ್ಲಿ ಅದೆಲ್ಲ ಒಂಥರ ಬಾಡೋದಂಗೆ, ಅಂದರೆ ಫ್ರೆಶ್ ಆಗಿರ್ತಾ ಇರಲಿಲ್ಲ.
ಹಾಗಾಗಿ ಎಲ್ಲ ಒಂದೇ ಸರಿ ಸಿಗ್ತಾ ಇರಲಿಲ್ಲ, ಹಾಗಾಗಿ ನಾನು ಮಾಡ್ಕೊಳ್ತಾ ಇರಲಿಲ್ಲ. ಇವಾಗ ಮತ್ತೆ ಅದನ್ನೇ ಅಪ್ಲೈ ಮಾಡೋಣ, ಮುಂಚೆ ಯಾವ ರೀತಿ ಯೂಸ್ ಮಾಡ್ತಿದ್ನೋ ಅದನ್ನೇ ಮಾಡೋಣ ಅಂತೇಳ್ಬಿಟ್ಟು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸಣ್ಣ ಸಣ್ಣ ಟ್ಯೂಬ್ಗಳಾಗಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಇದನ್ನು ಇವಾಗ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾನು ಮುಂಚಿತವಾಗಲೇ ಹೇಳ್ದಂಗೆ ಒಂದೊಳ್ಳೆ ಕೊಬ್ಬರಿ ಎಣ್ಣೆನ ನೀವು ತೊಗೋಬೇಕಾಗುತ್ತೆ. ನಾನಿಲ್ಲಿ ಪ್ಯಾರಾಶೂಟನ್ನು ತೊಗೊಂಡಿದ್ದೀನಿ. 1 kg ಆಯಿಲ್ನ ನಾನು ರೆಡಿ ಮಾಡ್ಕೊಳ್ತಾ ಇರೋದು ಇಲ್ಲಿ. ಇದ್ರ ಬೆಲೆ ಬಂದುಬಿಟ್ಟು ಪ್ಯಾರಾಶೂಟ್ದು 390 ಆಗುತ್ತೆ. ಇದು ವಾವ್ ಯೂಸ್ ಮಾಡ್ತಾ ಇದ್ದೇನೆ ನಾನು. ವಾವ್ದು ಬರೀ 150 ml, ಅಂದರೆ 150 mlಗೆ 350 ಏನೋ ಕೊಡ್ತಾಯಿದ್ದೆ. ಹಾಗಾಗಿ ಅಲ್ಗೂ ಎಷ್ಟು ವ್ಯತ್ಯಾಸ ಆಯ್ತಲ್ವ. ಹಾಗಾಗಿ ಈಗ ಹೇಗೂ ಫ್ರೀಯಾಗಿರ್ತೀನಿ ಅಂತೇಳ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ವಾವೂ ಅಷ್ಟೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಅದು ನಂಗೆ ರಿಸಲ್ಟ್ ಕೊಟ್ಟಿತ್ತು, ಬಟ್ ತುಂಬ ಕಾಸ್ಟ್ಲಿ ಅನ್ನಿಸ್ತು ನನ್ನಿದಕ್ಕೆ. ಹಾಗಾಗಿ ತುಂಬ ದಿನದಿಂದ ಅದನ್ನೇ ಉಪಯೋಗಿಸ್ತಾ ಇದ್ದೆ. ಅಂದರೆ ವಾವ್ ಉಪಯೋಗಿಸೋದ್ಕಿಂತ ಮುಂಚೆ ಈಗ ನಾನು ಏನು ಯೂಸ್ ಮಾಡ್ತಾ ಇದ್ದೀನೋ ಅದೇ ಎಣ್ಣೆನೇ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೆ. ಅದು ಸ್ವಲ್ಪ ದಿನ ಬಿಟ್ಟಿದ್ದೆ, ಮತ್ತು ಈಗ ಅದೇ ಎಣ್ಣೆನ ಯೂಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಈಗ ಒಂದು ದಪ್ಪ ತಳ ಇರೋವಂಥ ಪಾತ್ರೆನಾದರೂ ತೊಗೊಳ್ಳಿ ಅಥವಾ ಬಾಣಲೆನಾದರೂ ತೊಗೊಳ್ಳಿ. ಈಗ ಎಣ್ಣೆನ ಬಿಸಿಗಿಟ್ಕೊಂಡು, ಅಂದರೆ ಎಣ್ಣೆನ ಎಲ್ಲ ಪೂರ್ತಿಯಾಗಿ ಬಾಣಲೆಗೆ ಹಾಕ್ಕೊಂಡು 1 ಲೀಟ್ರ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ನಂತರ ಅದು ಸ್ವಲ್ಪ ಬಿಸಿ ಆಗಬೇಕು, ಲೈಟಾಗಿ ಬಿಸಿ ಆಗಬೇಕು. ಅಲ್ಲಿ ತನಕ ವೆಯ್ಟ್ ಮಾಡೋಣ. ಈಗ ದಾಸವಾಳದ ಹೂವಿನ ಎಲೆ ಇದೆಯಲ್ವ, ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ಈಗ ಅದ್ರಕ್ಕೆ ಸಾಸಿವೆ ಸ್ವಲ್ಪ ಲೈಟಾಗಿ ಬಿಸಿಯಾಗಿದೆ, ಜಾಸ್ತಿ ಹಾಕಿ ಚಿಟಪಟ ಅಂತ ಸಿಡಿಯುತ್ತಲ್ಲ ಅಲ್ಲಿ ತನಕ ಬಿಸಿ ಮಾಡಬಾರ್ದು, ಲೈಟಾಗಿ ಬಿಸಿ ಮಾಡಬೇಕು. ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಮತ್ತು ದಾಸವಾಳದ ಹೂವಿನ ಎಲೆ ಎಲ್ಲನೂ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹೇಳ್ದಂಗೆ ಕರಿಬೇವು ಸ್ವಲ್ಪ ಎಷ್ಟು ಜಾಸ್ತಿ ಬೇದರೂ ಹಾಕ್ಕೋಬೋದು. ಜಾಸ್ತಿ ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ, ಆದರೆ ತುಂಬ ಹಾಕ್ಬಾರ್ದು. ನಾವು ಮಾಡೋದು ತಪ್ಪು ಅಲ್ಲೇ ಅಂತಲೇ ಹೇಳ್ಬೋದು. ಇದೆಲ್ಲ ಹಾಕಬೇಕು ಅಂದ ತಕ್ಷಣ ಜಾಸ್ತಿ ಹಾಕ್ಬಿಡೋದು, ಎಣ್ಣೆ ಕ್ವಾಂಟಿಟಿನೇ ಒಂದು ಇದಿರುತ್ತೆ, ಇದೇ ಜಾಸ್ತಿ ಇರುತ್ತೆ. ಆ ಥರ ಮಾಡಬಾರ್ದು. ಎಷ್ಟಕ್ಕೆ ಎಷ್ಟು ಕ್ವಾಂಟಿಟಿಯಾಗಿ ಹಾಕಬೇಕು ಅಷ್ಟೇ ಹಾಕಬೇಕು. ಕರಿಬೇವನ್ನು ಸಹ ನೀವು ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಹಾಕ್ಕೊಳ್ಳಿ, ಬಟ್ ಇದೆಲ್ಲ ನಾನು ಎಷ್ಟೆಷ್ಟು ತೋರಿಸಿದ್ದೀನೋ ಅಷ್ಟನ್ನೇ ಹಾಕ್ಕೊಳ್ಳಿ 1 ಲೀಟ್ರಿಗೆ. ಅದು ದಾಸವಾಳದ ಹೂವಿನ ಎಲೆ ನೋಡಿದ್ದೀರ ನೀವು, ಬುಡ ಅದ್ರದ್ದು ಹಿಂದೆ ತೊಟ್ಟು ತೆಗೆದ್ಬಿಟ್ಟು ಆ ಬುಡನ ಸ್ವಲ್ಪ ಹಿಂಗಂದರೆ ನೈಸ್, ಎಷ್ಟು ಸ್ಮೂತಿಯಾಗಿರುತ್ತೆ ಅಂದರೆ ತುಂಬ ಸ್ಮೂತಿಯಾಗಿರುತ್ತೆ. ಹಂಗಾಗಿ ಆ ತೊಟ್ಟನ್ನು ತೆಗೆದ್ಬಿಟ್ಟು ಹೂವನ್ನ ಈ ರೀತಿಯಾಗಿ ಎಲ್ಲ ಬಿಡಿಯಾಗಿ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಎಲ್ಲ ಹಾಕಿದ ತಕ್ಷಣ ಈ ರೀತಿಯಾಗಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲನೂ ಒಂದೇ ಸರಿ ಹಾಕಿದ್ದೀನಿ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಇಟ್ಟು ಮಾಡ್ಕೋಬಾರ್ದು. ಸಿಮ್ಮಲ್ಲೇ ಇಟ್ಬಿಟ್ಟು ಮಿನಿಮಮ್ ಏನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರಿಂದ 40-45 ಮಿನಿಟ್ಸು ಇದನ್ನು ನೀವು ಕುದಿಸ್ಕೋಬೇಕಾಗುತ್ತೆ. ಸಣ್ಣ ಉರಿಯಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಅದರದಲ್ಲಿರೋವಂಥ ಸತ್ವನೆಲ್ಲ ನೀಟಾಗಿ ನಿಧಾನವಾಗಿ ಬಿಡ್ತಾ ಹೋಗುತ್ತೆ. ನೀವು ಉರಿ ಜಾಸ್ತಿ ಇಟ್ಟರೆ ಅಂದರೆ ಎಲ್ಲ ಸುಮ್ಮನೆ ಕಪ್ಪು ಬ್ಲ್ಯಾಕ್ ಆಗಿಬಿಡುತ್ತೆ. ಆಯಿಲು ಅಷ್ಟೇ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಅದರಿಂದ ಏನು ಯೂಸ್ ಇಲ್ಲ ಅಂತಲೇ ಹೇಳ್ಬೋದು. ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ನೋಡಿ, ನಿಧಾನವಾಗಿ ಆಗಬೇಕು ಎಣ್ಣೆ. ಈ ರೀತಿಯಾಗಿ ಆವಾಗವಾಗ ಕೈ ಆಡಿಸಿ ಅದೆಲ್ಲ ಫುಲ್ ಮೇಲೆ ತೇಲಬೇಕು. ಅಂದರೆ ಅದು ಒಳಗಡೆ ಎಲ್ಲ ಇದು ಮೆಂತ್ಯ ಸಾಸಿವೆ ಎಲ್ಲನೂ ಫ್ರೈ ಆಗ್ತಾಯಿದೆ ನೋಡಿ. ಹಾಗೆ ಆಲೋವೆರಾನು ಸಹ ಅಷ್ಟೇ ಮೇಲೆ ತೇಲ್ ಬರಬೇಕು. ಹಾಕಿದ ತಕ್ಷಣ ಅದು ಒಳಗಡೆ ಹೋಗಿ ಕುತ್ಕೊಳ್ಳುತ್ತೆ, ಬಟ್ ಅದು ಫುಲ್ಲಾಗಿ ನೀಟಾಗಿ ಫ್ರೈ ಆಗುತ್ತೆ. ಅಂದರೆ ಅದರದ್ದು ತೇವಾಂಶ ಒಳಗಡೆ ಏನೂ ಕಾಣಿಸೋದಿಲ್ಲ. ಫುಲ್ಲು ಇದು ಬೆಂಡ್ ಬರುತ್ತಲ್ವ, ಆ ಥರ ಹಾಕಿ ಕಾಣಿಸುತ್ತೆ. ಅಲ್ಲಿ ತನಕ ನೀವು ಇದು ಎಣ್ಣೆನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಹಾಕಿರೋ ಅಂಥದ್ದು ಎಲ್ಲ ಯೂಸ್ಫುಲ್ ಇರೋ ಅಂಥದ್ದೇನೆ, ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಸುಮಾರು ಜನ ಇನ್ನೂ ಕೆಲವೊಂದು ಸೊಪ್ಪುಗಳನ್ನೆಲ್ಲ ಹಾಕಿ ಮಾಡ್ತಾರೆ, ಬಟ್ ಇಷ್ಟ ಹಾಕ್ಕೊಂಡ್ರೇ ಸಾಕು. ನೋಡಿ, ಈಗ ಪೂರ್ತಿಯಾಗಿ ಆಗಿದೆ. ಈಗ ಅದೆಲ್ಲ ಒಳಗಡೆ ಕುತ್ಕೊಂಡಿದೆ. ನೊರೆನೂ ಅಷ್ಟೇ ಎಲ್ಲ ಕಂಪ್ಲೀಟಾಗಿ ಕಮ್ಮಿಯಾಗಿ ಉಗುರು ಬೆಚ್ಚಗಿದೆ, ತುಂಬ ಬಿಸಿ ಇಲ್ಲ ಆಯಿಲ್ಲು. ಈ ಟೈಮಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸುಲ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 3 ತೊಗೊಂಡಿದ್ದೆ ಅಲ್ವಾ, 3 ಅಷ್ಟೇ ಕಟ್ ಮಾಡಿಬಿಟ್ಟು ಈಗ ಅದರಲ್ಲಿರೋಂಥ ಆಯಿಲ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಬೇಕು. ನೀವು ವಿಟಮಿನ್ ಇ ಕ್ಯಾಪ್ಸಲ್ನ ಡಾರ್ಕ್ ಸರ್ಕಲ್ ಇರುತ್ತಲ್ವ, ಅಲ್ಲಿ ಯೂಸ್ ಮಾಡಿದ್ರೆ ಖಂಡಿತ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಮತ್ತು ತುಂಬ ಸ್ಟ್ರೆಸ್ ಆದಾಗ, ತಲೆನೋವೆಲ್ಲ ಇದ್ದಾಗ ಇದು ಮಸಾಜ್ಗೆ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇದನ್ನು ನೀವು ವಾರದಲ್ಲಿ ಈ ಆಯಿಲ್ನ ವಾರದಲ್ಲಿ 2 ದಿನ ಅಥವಾ 3 ದಿನ ಓವರ್ ನೈಟ್ ಆದರೂ ಬಿಟ್ಕೋಬೋದು. ಅಥವಾ ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ 1 ಅವರ್ ಅಥವಾ 2 ಅವರ್ಸ್ ಬಿಟ್ಬಿಟ್ಟು ನೀಟಾಗಿ ಎಲ್ಲ ಮಸಾಜ್ ಮಾಡ್ಕೊಂಡಾದ ನಂತರ ನೀವು ಸ್ನಾನನ ಮಾಡ್ಕೋಬೋದು. ಹೊರಗಡೆ ಹೋಗ್ತೀವಿ, ನಮಗೆ ಮನೇಲಿರೋ ಟೈಮ್ ಇಲ್ಲ ಅನ್ನೋರು
ಬಟ್ ಟೈಮ್ ಇದೆ ಅನ್ನೋರು ಒನ್ ಡೇ ಫುಲ್ಲು ನೈಟು ಬಿಟ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿದ್ರೆ ಆಯಿತು. ನೋಡಿ ನಾನು ಇದನ್ನು 2 ಡೇಸ್ ಪೂರ್ತಿಯಾಗಿ ಕಂಪ್ಲೀಟಾಗಿ ಆಗೇ ಬಿಟ್ಟಿದ್ದೀನಿ. ನಾನು ಬಾಟ್ಲಿಗೆ ಸೋದಿಸ್ಕೊಂಡಿಲ್ಲ. ಅದ್ರದ್ದು ನೀವು 2 ಡೇಸ್ ಇಲ್ಲ ಅಂದರೂ 1 ಡೇ ಆದ್ರೂ ಪೂರ್ತಿಯಾಗಿ ನೀವು ಯಾವ ಪಾತ್ರೆಯಲ್ಲಿ ಕಾಯಿಸಿರ್ತೀರೋ ಅದೇ ಪಾತ್ರೆಯಲ್ಲೇ ಹಾಗೇ ಬಿಡಬೇಕು. ನಾನು 2 ಡೇಸ್ ಬಿಟ್ಟಿದ್ದೀನಿ. 2 ಡೇಸ್ ಬಿಟ್ಟ ನಂತರ ಸೋದಿಸ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕದ್ರಲ್ಲೆಲ್ಲ ಆಗಲ್ಲ, ದೊಡ್ಡ ತೊಗೊಂಡು ಸೋದಿಸ್ಕೊಳ್ಳಿ. ಈಗ ನೋಡಿ ಒಂದು ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಲರ್ ತೋರಿಸೋದಕ್ಕೋಸ್ಕರ ನಾನು ಈ ಗಾಜಿನ ಬಾಟ್ಲನ್ನು ಯೂಸ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಇದಕ್ಕೆ ಹಾಕೋಬಿಟ್ಟು ಮಿಕ್ಕಿದ್ದನ್ನು ಮಾಮೂಲಿಯಾಗಿ ಪ್ಯಾರಾಶೂಟ್ ತಂದಿರೋಂಥ ಬಾಟಲ್ ಇತ್ತಲ್ವ ಅದಕ್ಕೇ ಹಾಕ್ಕೊಂಡು ನಾನು ಯೂಸ್ ಮಾಡ್ತೀನಿ. ನೋಡಿ ಕಲ್ಲರ್ ಯಾವ ಕಲ್ಲರ್ ಬಂದಿದೆ ಅಂತ ತೋರಿಸೋದಕ್ಕೆ ನಾನು ಗಾಜಿನ ಬಾಟ್ಲನ್ನು ಯೂಸ್ ಮಾಡಿದ್ದೀನಿ. ನೀವು ದೊಡ್ಡದಿತ್ತು ಅಂದರೆ ನೀವು ಫುಲ್ ಗಾಜಿನ ಬಾಟ್ಲಿಗೆ ಹಾಕ್ಕೊಂಡು ಗ್ಲಾಸಿನ ಬಾಟಲ್ಗೆ ಹಾಕ್ಕೊಂಡು ಇಟ್ಕೋಬೋದು. ಅಥವಾ ಈ ರೀತಿ ಪ್ಯಾರಾಶೂಟ್ ಬಾಟಲ್ ಬರುತ್ತಲ್ವ ಅದಕ್ಕೆ ಸಹ ಹಾಕ್ಕೊಂಡು ಇಟ್ಕೋಬೋದು. ನೋಡಿ ನಾನೀಗ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.